ಸತ್ವ, ರಾಜಸಿಕ, ತಾಮಸಿಕ ಗುಣಗಳು. ಭಗವಂತನು ದಯಾಮಯನು. ಪ್ರಪಂಚದಲ್ಲಿರುವ ಎಲ್ಲ ಭಯಗಳನ್ನು ದೂರ ಮಾಡ್ತಾನೆ. ಒಂದು ವೇದವನ್ನು ಕಲಿಯಲು 12 ವರ್ಷಗಳು ಬೇಕಾಗುತ್ತೆ. ಇನ್ನು 3 ವೇದಗಳು ಅಂತಂದರೆ 36. ಆದರೆ ಇವೆಲ್ಲವನ್ನು ಓದಲು ಸಾಧ್ಯವಿಲ್ಲ. ಹಾಗಾದರೆ ಜ್ಞಾನವನ್ನು ಪಡೆಯಬೇಕಾದರೆ ಭಕ್ತಿ ಮಾರ್ಗವಾಗಲಿ ಯೋಗ ಮಾರ್ಗವಾಗಲಿ ಮೋಕ್ಷಕ್ಕೆ ದಾರಿಯಾಗಲಿ ತೋರಿಸೋದಿಲ್ಲ. ರಾಮಾಯಣದಲ್ಲಿ ಬರುವ ಹನುಮನು ಸಮುದ್ರ ಲಂಘನ ಮಾಡುವಾಗ ಅವನಿಗೆ 3 ಆತಂಕಗಳು ಉಂಟಾಗುತ್ತೆ. ಮೊದಲಿಗೆ ಮೈನಾಕ ಪರ್ವತ ಅಡ್ಡಿ ಆಯಿತು. ಹಿಂದೆ ಬೆಟ್ಟಗಳಿಗೆ ರೆಕ್ಕೆಗಳಿದ್ದವು. ಆದ್ದರಿಂದ ಅವು ಇಷ್ಟ ಬಂದಾಗ ಹಾರುತ್ತಾ ಇಷ್ಟವಾದ ಜಾಗದಲ್ಲಿ ಕುಳಿತುಕೊಳ್ತಾ ಇರುತ್ತೆ. ಕೆಲವು ಸಲ ಯಜ್ಞಗಳ ಮೇಲೆ, ಋಷಿಗಳು, ಮಕ್ಕಳು, ಪ್ರಾಣಿಗಳ ಮೇಲೆ ಕುಳಿತುಕೊಂಡಾಗ ಅವು ಸಾಯ್ತಾ ಇದ್ದವು. ಆದ್ದರಿಂದ ಇಂದ್ರನು ವಜ್ರಾಯುಧವನ್ನು ಹಿಡಿದು ಎಲ್ಲ ಬೆಟ್ಟಗಳ ರೆಕ್ಕೆಗಳನ್ನು ಕತ್ತರಿಸ್ತಾ ಇರ್ತಾನೆ. ಇದನ್ನು ಕಂಡು ಮೈನಾಕ ಪರ್ವತವು ತನ್ನ ರೆಕ್ಕೆಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ವೇಗವಾಗಿ ಹಾರುತ್ತೆ. ಆಗ ವಾಯುದೇವನು ಹನುಮನಿಗೆ ಸಹಾಯವನ್ನು ಮಾಡ್ತಾನೆ. ಇದರಿಂದ ಮೈನಾಕನ ರೆಕ್ಕೆಗಳು ಉಳಿದವು. ಹನುಮನು ವಾಯುವಿನ ಮಗನಾದ್ದರಿಂದ ಮೈನಾಕನು ಹನುಮನಿಗೆ ಸಹಾಯ ಮಾಡಿ ಋಣ ತೀರಿಸಬೇಕು ಅಂತ ಅಂದ್ಕೊಳ್ತಾನೆ. ಆದರೆ ಹನುಮನು ತಾನು ರಾಮ ಕಾರ್ಯಕ್ಕಾಗಿ ಹೊರಟಿರುವನು ಅಂತ ಹೇಳಿ ಸವಿನಯವಾಗಿ ವಿನಂತಿಸ್ಕೊಳ್ತಾನೆ. ಹೀಗೆ ಸತ್ವ, ರಜಸ್ತಮೋ ಗುಣಗಳನ್ನು ನಿವಾರಿಸ್ತಾನೆ. ಮುಂದೆ ಸುರಸಾ ಸ್ತ್ರೀ ಎದುರಾಗ್ತಾಳೆ. ಅವಳಿಗೆ ವರ ಹೊಂದಿತ್ತು. ಯಾರು ಆ ಮಾರ್ಗದಲ್ಲಿ ಚಲಿಸ್ತಾರೋ ಅವರು ಅವಳ ಬಾಯೊಳಗೆ ಹೋಗಿ ನಂತರ ಹೋಗಬಹುದು. ಆದ್ದರಿಂದ ಹನುಮನು ತನ್ನ ದೇಹವನ್ನು ಬೆಳೆಸ್ತಾನೆ. ಸುರಸಾಳು ತನ್ನ ದೇಹವನ್ನು ಬೆಳೆಸ್ತಾಳೆ. ಬಹಳ ಯೋಜನೆಗಳ ದೊಡ್ಡದಾದ ದೇಹವನ್ನು ನೋಡಿ ಕ್ಷಣ ಮಾತ್ರದಲ್ಲಿ ತನ್ನ ದೇಹವನ್ನು ಚಿಕ್ಕದಾಗಿ ಮಾಡಿ ಸುರಸಾಳ ಬಾಯೊಳಗೆ ಹೋಗಿ ಬರ್ತಾನೆ ಹನುಮ. ಹೀಗೆ ರಾಜಸಿಕ ಗುಣದ ಸುರಸಾಳನ್ನು ಗೆದ್ದು ಬರ್ತಾನೆ. ಮುಂದೆ ಸಿಂಹಿಕಾಳನ್ನು ಒಂದೇ ಬಾರಿಗೆ ಕೊಲ್ತಾನೆ. ಹೀಗೆ ರಾಮನು ವಿಶ್ವಾಮಿತ್ರರ ಜೊತೆ ಬಂದಾಗ ತಾಟಕ ಎಂಬ ತಮೋಗುಣದ ರಾಜಸಿಕ ಗುಣದ ಹಲ್ಲಿಯನ್ನು ಸಂಸ್ಕರಿಸ್ತಾನೆ. ಸಾತ್ವಿಕ ಗುಣದ ಸೀತೆಯನ್ನು ಪಡೆಯಲು ಹೋರಾಟವನ್ನು ನಡೆಸಿ ಸೀತೆಯನ್ನು ವಿವಾಹವಾದಂತೆ ಹನುಮನು ಸಹ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳನ್ನು ಗೆಲ್ತಾನೆ.